ಮರಾಠಿ ಚಿತ್ರದ ಸಂಯುಕ್ತ ಹೆಗ್ಡೆ ಬಿಂದಾಸ್ ಆಗಿದ್ದಾರೆ. ತಮ್ಮ ಲೈಫ್ ಅನ್ನ ಸಂಪೂರ್ಣವಾಗಿ ಅನುಭವಿಸ್ತಾ ಇದ್ದಾರೆ. ದೂರಕ್ಕೆ ಒಬ್ಬರೇ ಟೂರ್ ಹೋಗ್ತಾರೆ. ಪ್ರತಿ ಸಲವೂ ಇವರಿಗೆ ಕೆಲವು ಪ್ರಶ್ನೆ ಎದುರಾಗತ್ತೆ. ಎಲ್ಲಿ ಹೋಗ್ತಾ ಇರೋದು, ಒಬ್ರೇನಾ ಹೋಗ್ತಾ ಇರೋದು? ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರೋದನ್ನ ಸಂಯುಕ್ತ ಏನು ಬರೆದುಕೊಂಡಿಲ್ಲ. ಆದ್ರೆ ಸೋಲೋ ಟ್ರಿಪ್ ಹೋಗಿರೋದನ್ನ ಹೇಳ್ಕೊಂಡಿದ್ದಾರೆ. ಒಬ್ಬರೇ 2ನೇ ಸಲ ಮಾಲ್ಡೀವ್ಸ್ಗೆ ಹೋಗಿದ್ದಾರೆ. ಅಲ್ಲಿಗ ಇನ್ನು ಕೆಲವು ಎಕ್ಸ್ಪೀರಿಯನ್ಸ್ ಬರೆದುಕೊಂಡಿದ್ದಾರೆ. ಕೆಲವು ಫೋಟೋ ಕೂಡ ಹಂಚಿಕೊಂಡಿದ್ದಾರೆ. ಸಂಯುಕ್ತ ಹೆಗ್ಡೆ ಗಟ್ಟಿಗಿತ್ತೀನೇ ಬಿಡಿ. ಜಿಮ್ ಅಲ್ಲಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾರೆ. ಒಬ್ಬರೇ ದೂರಕ್ಕೂ ಹೋಗ್ತಾರೆ. ಬಿಕ್ನಿ ತೊಟ್ಟು ಸಮುದ್ರ ತೀರದಲ್ಲಿ ಓಡಾಡ್ತಾರೆ. ಜೊತೆಗೆ ಹ್ಯಾಂಡ್ ಸ್ಟ್ಯಾಂಡ್ ಕೂಡ ಮಾಡೋದು ಇದೆ. ಇದರೊಟ್ಟಿಗೆ ತಮ್ಮ ಜೀವನದ ಪ್ರತಿ ಕ್ಷಣವನ್ನ ಎಂಜಾಯ್ ಮಾಡ್ತಾರೆ. ಆ ರೀತಿಯ ಸಂಯುಕ್ತ ಹೆಗ್ಡೆ ಈ ಸಲ 2ನೇ ಬಾರಿಗೆ ಮಾಲ್ಡೀವ್ಸ್ಗೆ ಹಾರಿದ್ದಾರೆ. ಮಾಲ್ಡೀವ್ಸ್ ಒಬ್ಬರೇ ಹೋಗುವ ಜಾಗ ಅಲ್ಲ. ಆದ್ರೆ ಸಂಯುಕ್ತ ಇದನ್ನ ಒಪ್ಪೋದಿಲ್ಲ. ಮದುವೆ ಆಗಿ ಹೋದ್ರೆ ಚಂದ ಅನ್ನೋದೇ ಹೆಚ್ಚು. ಆದ್ರೆ ಸಂಯುಕ್ತ ಇದನ್ನ ತಳ್ಳಿ ಹಾಕಿದ್ದಾರೆ. ತಾವು ಒಬ್ಬರೇ ಇಲ್ಲಿ ಬಂದಿದ್ದಾರೆ. ಸಂಯುಕ್ತ ಹೆಗ್ಡೆ ಅವರ ಫೋಟೋಗಳನ್ನ ತೆಗೆದವರು ಯಾರು? ಈ ಪ್ರಶ್ನೆಗೆ ಸಂಯುಕ್ತ ಉತ್ತರ ಕೊಟ್ಟಿದ್ದಾರೆ. ತಾವು ಬರೆದ ಅಷ್ಟು ಅನುಭವದ ಕೊನೆಯ ಸಾಲುಗಳಲ್ಲಿ ಮಾಲ್ಡೀವ್ಸ್ ಫ್ರೆಂಡ್ಸ್ ಬಗ್ಗೆ ಬರೆದಿದ್ದಾರೆ. ಈ ಫ್ರೆಂಡ್ ಒಳ್ಳೆ ಗೈಡ್ ಕೂಡ ಆಗಿದ್ದಾರೆ. ಚೆನ್ನಾಗಿ ಗೈಡ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಅಂತ ಸಂಯುಕ್ತ ಹೇಳಿದ್ದಾರೆ. ಈ ಒಂದು ಸೋಲೋ ಟ್ರಿಪ್ ಅಲ್ಲಿ ಸಂಯುಕ್ತ ಹೆಗ್ಡೆ ಅಂಡರ್ ವಾಟರ್ ಕೂಡ ಹೋಗಿದ್ದಾರೆ. ಮಾಲ್ಡೀವ್ಸ್ ನ ನೀರಿನ ಆಳದ ಸೌಂದರ್ಯವನ್ನ ಕಂಡು ಬಂದಿದ್ದಾರೆ. ಸಂಯುಕ್ತ ಹೆಗ್ಡೆ ಮಾಲ್ಡೀವ್ಸ್ ಅಲ್ಲಿ ಬಿಕ್ನಿ ಹಾಕೊಂಡಿದ್ದಾರೆ. ಸಮುದ್ರ ತೀರದಲ್ಲಿ ಅಷ್ಟೇ ಬಿಂದಾಸ್ ಆಗಿಯೇ ಓಡಾಡಿದ್ದಾರೆ. ಈ ಬಿಕಿನಿ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಸಂಯುಕ್ತ ಹೆಗ್ಡೆ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಜಿಮ್ ಅಲ್ಲೂ ವರ್ಕೌಟ್ ಮಾಡ್ತಾರೆ. ಜಿಮ್ನಾಸ್ಟಿಕ್ ಕೂಡ ಮಾಡೋದು ಇದೆ. ಬಾಡಿ ಬಿಲ್ಡಿಂಗ್ ತರ ಪೋಸ್ ಕೊಡೋದು ಹೆಚ್ಚು. 6 ಪ್ಯಾಕ್ ಕೂಡ ಮಾಡಿರೋದು ಇದೆ. ಸಂಯುಕ್ತ ಹೆಗ್ಡೆ ಸಿನಿಮಾಗಳನ್ನ ಈಗೇನು ಮಾಡ್ತಾ ಇಲ್ಲ. ಇವರ ಕೊನೆಯದಾಗಿ ಮಾಡಿರುವಂತಹ ಸಿನಿಮಾ ಅಂದ್ರೆ ಅದು ಕ್ರೀಮ್ ಅನ್ನೋದೇ ಆಗಿದೆ.